ನಿರುದ್ಯೋಗಕ್ಕೆ ಹಾಗಾದ್ರೆ ಪರಿಹಾರ ಇದೆಯಾ ಸರ್? ಡೆಫಿನೆಟ್ಲಿ ಪರಿಹಾರ ಇದೆ. ಯಾವ ರೀತಿಲಿ ಅಂತ ಹೇಳಿದ್ರೆ, ರೀಸೆಂಟಾಗಿ ಆಫ್ಟರ್ NDA ಗೌರ್ಮೆಂಟ್ ಸೆಂಟ್ರಲ್ ಬಂದ ನಂತರ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವ್ರಿಗೆ ಕಾರ್ಪೆಂಟ್ರಿ ವರ್ಕು ಇಟ್ಸ್ ಎ ಸ್ಕಿಲ್ ಅದನ್ನ ಹೇಳ್ಕೊಟ್ರು, ವೆಲ್ಡಿಂಗ್ ಹೇಳ್ಕೊಟ್ರು, ಆ್ಯಂಡ್ ಟೇಲರಿಂಗು, ಈ ಥರ ರಿಸೆಪ್ಷನಿಸ್ಟ್ಗೆ ಹೆಂಗೆ ಮಾಡೋದು, ಬಾರ್ ಟೆಂಡ್ರಿಂಗ್ ಹೆಂಗೆ ಮಾಡೋದು, ಲೈಕ್ ಅಲ್ಲೆಲ್ಲೆಲ್ಲಿ ಉಪಯೋಗ ಬರುತ್ತೆ ಅದನ್ನೆಲ್ಲ ಟ್ರೈನ್ ಮಾಡಿ ಗೌರ್ಮೆಂಟ್ ಕಡೆಯಿಂದನೇ ಅದನ್ನು ಅವ್ರಿಗೆ ಕೆಲಸ ಕೊಡಿಸೋವಂಥದ್ದು ಆಯಿತು. ಎಲ್ಲರಿಗೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ಸರ್? ಗೌರ್ಮೆಂಟ್ ಆಫರ್ ಮಾಡಿದ್ರೆ ಸಾಧ್ಯ ಇದೆ. ಓಕೆ. ಅದನ್ನ ಎಗೈನ್ ಪ್ರೈವೇಟ್ ಅವ್ರು ಕೊಟ್ಟರೆ ಎಗೈನ್ ಸಾಧ್ಯ ಇಲ್ಲ. ಆ್ಯಂಡ್ ಇದ್ರ ಜೊತೆಗೇ ನಮ್ಮದು ಕ್ವಾಲಿಟಿ ಆಫ್ ಎಜುಕೇಷನ್ ಗ್ಲೋಬಲಿ ಏನಿದೆ ಪಾರಾಗಿ ಹೋಗಬೇಕು. ಒಬ್ಬ 12th ಸ್ಟ್ಯಾಂಡರ್ಡ್ ICSE ಓದಿರೋನು ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, CBSE ಓದಿರೋನು ಟೆಕ್ನಿಕಲಿ ಚೆನ್ನಾಗಿರ್ತಾನೆ, ಸ್ಟೇಟಿಂದ ಬರೋನು ಏನು ಅಂತ ಕ್ವಶನ್ ಮಾರ್ಕ್ ಆಗಬಾರ್ದು. ಎಜುಕೇಶನ್ ಇಸ್ ಬೇಸ್ ಸರ್. ನಮ್ಮ ಮೊದಲ ಕಲಿಕೆ ಆರಂಭ ಆಗೋದೇ ಎಜುಕೇಶನ್ ಇಂದ, ಮೊದಲು ಶಾಲೆ ಮೆಟ್ಲು ಹತ್ತದಾಗ್ಲೆ. ಆದ್ರೆ ಎಷ್ಟೋ ಜನರಿಗೆ ಮನೆಯಲ್ಲಿ ಡಾನ್ಸ್ ಕ್ಲಾಸ್ಗೆ ಹೋಗು, ಈ ಕಡೆ ನೀನು ಭರತನಾಟ್ಯ ಹೋಗು ಅಥವಾ ಸ್ಪೋರ್ಟ್ಸ್ಗೆ ಹೋಗು, ಈ ರೀತಿ ಒಂದಿಷ್ಟು ಗೊಂದಲ. ನನ್ನ ಮಗ ಎಲ್ಲದರಲ್ಲೂ ಇರಬೇಕು ಅನ್ನುವಂಥದ್ದು. ಅಂದ್ರೆ ಮನೆಯಲ್ಲಿರುವಂತಹ ಮಗುಗೆ ಎಲ್ಲದೂ ಗೊತ್ತಿರಬೇಕು, ತಾನು ಮಾಡದೇ ಇರುವುದನ್ನೆಲ್ಲ ಮಗು ಮಾಡಬೇಕು, ನನ್ನ ಮಗ ಮಾಡಬೇಕು, ಮಗಳು ಮಾಡಬೇಕು ಅನ್ನೋ ಪ್ರೆಷರ್ ಕೊಡ್ತಾ ಇರ್ತಾರೆ. ಆ ಪ್ರೆಷರ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದು ಎಲ್ಲರ ಮನೇಲಿ ಇರುತ್ತೆ, ನಾವು ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಏನಂತಂದರೆ, ತಂದೆ ಟ್ರೈನ್ ಓಡಿಸಿದಾಗ ಸ್ಟ್ರೈಟ್ ಹೋಗ್ತಿರ್ತಾರೆ, ಆವಳಿ ಮೇಲೆ ಕಾರ್ಗಳೆಲ್ಲ ಬರಲ್ಲ. ಹೌದು. ಸೊ ದ ಥಿಂಗ್ ಈಸ್ ದಟ್ ಅವರು ಎಲ್ಲೋ ಒಂದು ಕಡೆ ಭಯ ಇರ್ಬೋದು, ಎಲ್ಲೋ ಒಂದು ಕಡೆ ಕಾಳಜಿ ಇರ್ಬೋದು. ಅವ್ರೇನೋ ಮಾಡೋಕೆ ಹೋಗಿ ಅಲ್ಲಿ ಲಾಸ್ ಆಗಿ ಅವ್ರ ಜೀವನದಲ್ಲಿ ಕಷ್ಟಪಟ್ಟಿರ್ಬೋದು. ಆ ಕಾಳಜಿಗೂ ಹೇಳ್ತಾರೆ. ಬಟ್ ಈ ಸಮಸ್ಯೆಗೆ ನನ್ನ ಟೇಕ್ ಏನು ಅಂತಂದರೆ, ಆ್ಯಸ್ ಎ ಫಾದರ್ ಆರ್ ಬೀಯಿಂಗ್ ಎ ಫಾದರ್, ಅವ್ರ ಸಮಾಜದಲ್ಲಿ ಅವ್ರೇನು ಕಷ್ಟ ಫೇಸ್ ಮಾಡಿರ್ತಾರಲ್ಲ, ಅದನ್ನ ಫೇಸ್ ಮಾಡೋ ಥರ ಮಕ್ಳನ್ನ ರೆಡಿ ಮಾಡಿಬಿಟ್ಟು ಇಟ್ಬಿಡ್ಬೇಕು. ನನಗೆ ಡಾಕ್ಟರ್ ಆಗ್ಬೇಕು ಅನ್ಕೊಂಡು ನೀನು ಡಾಕ್ಟ್ರೇ ಆಗು, ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ ನೀನು ಇಂಜಿನಿಯರೇ ಆಗು, ಇದೆಲ್ಲ ಪ್ರೆಷರ್ ಹಾಕಿದ್ರೆ ಎಲ್ಲ ಕಡೆ ವರ್ಕ್ ಆಗಲ್ಲ. ಬಹುಮುಖ್ಯವಾಗಿ ಸರ್, ನಾವು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಾವು ಅಬ್ಸರ್ವ್ ಮಾಡಲೇಬೇಕಾದ ವಿಚಾರ ಅಂದ್ರೆ, ಬೆಂಗಳೂರಲ್ಲಿ ಹಲವಾರು IT ಕಂಪ್ನಿಗಳಿದಾವೆ. ಆದ್ರೆ ಅಲ್ಲಿ ಅತಿ ಹೆಚ್ಚು ವರ್ಕ್ ಮಾಡೋದು ಕನ್ನಡಿಗರಿಗಿಂತ ಬೇರೆ ಬೇರೆ ಭಾಗದಿಂದ ಬಂದವರು, ಬೇರೆ ಬೇರೆ ರಾಜ್ಯದಿಂದ, ಅದರಲ್ಲೂ ನಾರ್ತ್ ಈಸ್ಟ್ ಜಾಸ್ತಿ ಸರ್. ಹಾಗೇನೆ ನಮ್ಮ ಕರ್ನಾಟಕದಲ್ಲಿರುವ ಹಲವಾರು ಬ್ಯಾಂಕ್ಗಳಿರ್ಬೋದು, ಅವುಗಳಿಗೆ ಹೋದ್ರೆ ನಮ್ಗೆ ಬಿಹಾರ್ ಮೂಲದವರು ಅಥವಾ ತಮಿಳುನಾಡು ಮೂಲದವರು ಈ ರೀತಿಯಾಗಿ ಸಿಗ್ತಾರೆ. ಯಾಕೆ ಸರ್? ಇದಕ್ಕೆ ರೀಸನ್ ಏನು? ರೀಸನ್ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಇದೆ, ಅಂಡರ್ ಆರ್ಟಿಕಲ್ 19 ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಸೊ ಅವ್ರು ಪ್ರಿಪೇರ್ ಆಗ್ತಾರೆ, ಕೋಚಿಂಗ್ ಪ್ರಿಪೇರ್ ಆಗ್ತಾರೆ, ಎಕ್ಸಾಮ್ ಕೊಡ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್, ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಿರುತ್ತೆ, ಅವ್ರನ್ನ ಇಲ್ಲಿಗೆ ತಂದು ಡೆಪ್ಯೂಟ್ ಮಾಡ್ತಾರೆ. ಬ್ಯಾಂಗ್ಳೂರ್ ಇಸ್ ವೆರಿ ಪ್ಲೇಸ್ ಟು ಲಿವ್, ಅದಕ್ಕೆ ಎಲ್ಲ ಬರ್ತಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸುಮ್ಮನೆ ಹೋರಾಟ ಮಾಡಿ ಯಾವುದೋ ಒಂದು ಒತ್ತಡ ಕ್ರಿಯೇಟ್ ಮಾಡಿ ಆ ಸಮಯಕ್ಕೆ ಏನೋ ಗೇನ್ ಮಾಡಬೇಕು ಅನ್ನೋದಷ್ಟೇ ಆಸಕ್ತಿ ಬಿಟ್ಟು, ರಿಯಲ್ ಆಗಿ ನಾವು ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ಚಿಂತನೆ ಇರೋ ಮೈಂಡ್ಗಳು ತುಂಬ ಕಡಿಮೆ ಇದೆ. ಯಾರ್ಯಾರ ಆ ಥರ ನಾವು ಕನ್ನಡಿಗರು ಇದು ಮಾಡ್ತೀವಿ, ಅವ್ರ ಮಕ್ಳುಗಳನ್ನೇ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. ಸೊ ಐ ಡೋಂಟ್ ಥಿಂಕ್ ಸೊ. ಇಲ್ಲಿ ಹೋರಾಟಗಾರರ ನೈಜತೆ ಬರಬೇಕು ಹೊರಗಡೆ, ಬಂದಾದ್ಮೇಲೆ ಎಲ್ಲ ಸರಿ ಹೋಗ್ಬೋದು. ಜನರಿಗೆ ಅರ್ಥ ಆಗ್ಬೇಕನ್ಸುತ್ತೆ ಸರ್, ಅಥವಾ ಅವರು ನ್ಯಾಯಯುತವಾಗಿರ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಜನ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಹೌದು. ಯಾರಿಗೆ ಸ್ವಾಭಿಮಾನ ಇರುತ್ತೆ, ಯಾರಿಗೆ ಅಭಿಮಾನ ಇರುತ್ತೆ, ಅವ್ರು ತಲೆ ಕೆಡ್ಸ್ಕೊಂಡು ಈ ತರ ಅಂತ ಹೇಳಿದಾಗ ಕೇಳ್ಕೊಂಡು ಕೆಲವ್ರು ಬಂದು ಸಪೋರ್ಟ್ ಮಾಡ್ತಾರೆ. ಸರ್, ಸಾಕಷ್ಟು ಚರ್ಚೆ ಮಾಡಿದ್ವಿ. ನಿರುದ್ಯೋಗ ಅನ್ನೋದೇ ನಮ್ಮ ಪಾಡ್ಕಾಸ್ಟ್ ಟಾಪಿಕ್ ಆಗಿತ್ತು. ಹಲವಾರು ಚರ್ಚೆ ಮಾಡಿದ್ವಿ. ಬಹುಶಃ ತುಂಬಾ ಜನರಿಗೆ ಇದ್ರ ಬಗ್ಗೆ ಕನ್ಕ್ಲೂಷನ್ ಕೂಡ ಸಿಕ್ಕಿದೆ. ಮುಖ್ಯವಾದ ಪಾರ್ಟ್ ಇದು. ನಿರುದ್ಯೋಗಕ್ಕೆ ಹಾಗಾದ್ರೆ ಪರಿಹಾರ ಇದೆಯಾ ಸರ್? ಡೆಫಿನೆಟ್ಲಿ ಪರಿಹಾರ ಇದೆ. ನಾವು ಯಾವ ರೀತಿಲಿ ಅಂತ ಹೇಳಿದ್ರೆ, ರೀಸೆಂಟಾಗಿ ಆಫ್ಟರ್ NDA ಗೌರ್ಮೆಂಟ್ ಸೆಂಟ್ರಲ್ ಬಂದ ನಂತರ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಈವನ್ ದೋ ಯು ಹ್ಯಾವ್ ಡನ್ ಡಿಗ್ರಿ, ಯಾವುದೋ ಒಂದು ಡಿಗ್ರಿ ಮಾಡ್ಕೊಂಡಿರ್ತೀರ, ಅದ್ರ ಜೊತೆಗೆ ಯಾವ್ದಾರ ಒಂದು ಕೌಶಲ್ಯ, ಯಾವ್ದಾರ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು. ನಾನು ಅಲ್ಲಿ ರೀಸೆಂಟಾಗಿ ಕೆಲವೊಂದು SLC ಓದಿ ಡ್ರಾಪ್ಔಟ್ ಆಗಿ ಇದ್ದವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ವೆಲ್ಡಿಂಗ್ ಇರ್ಬೋದು, ಅವ್ರಿಗೆ ಬೀಯಿಂಗ್ ಎ ರಿಸೆಪ್ಷನಿಸ್ಟ್ ಹೆಂಗಿರ್ಬೇಕು ಅಂತ ಹೇಳಿ, ಈ ಥರ ಜಾಬ್ಗಳು. ಅವ್ರ ಕೆಲವ್ರಿಗೆ ಕಾರ್ಪೆಂಟ್ರಿ ವರ್ಕು ಇಟ್ಸ್ ಎ ಸ್ಕಿಲ್ ಅದನ್ನ ಹೇಳ್ಕೊಟ್ರು, ವೆಲ್ಡಿಂಗ್ ಹೇಳ್ಕೊಟ್ರು, ಆ್ಯಂಡ್ ಟೇಲರಿಂಗು, ಈ ಥರ ರಿಸೆಪ್ಷನಿಸ್ಟ್ಗೆ ಹೆಂಗೆ ಮಾಡೋದು,
ಬಾರ್ ಟೆಂಡರಿಂಗ್ ಹೆಂಗೆ ಮಾಡೋದು, ಲೈಕ್ ಏನೇನು ವೆರೀಡ್ ಆಗಿರೋಂತಹ ಸ್ಕಿಲ್ ಸೆಟ್ ಬೇಕು. ಅದು ಇಂಡಸ್ಟ್ರಿಯಲ್ ಇರ್ಬೋದು, ಆರ್ ಎಲ್ಲೋ ರೆಕ್ರಿಯೇಷನ್ ಸೆಂಟರ್ಸಲ್ಲಿ ಇರ್ಬೋದು, ಅಲ್ಲೆಲ್ಲೆಲ್ಲಿ ಉಪಯೋಗ ಬರುತ್ತೆ ಅದನ್ನೆಲ್ಲ ಟ್ರೈನ್ ಮಾಡಿ ಗೌರ್ಮೆಂಟ್ ಕಡೆಯಿಂದನೇ ಅದನ್ನು ಅವ್ರಿಗೆ ಕೆಲಸ ಕೊಡಿಸೋವಂಥದ್ದು ಆಯಿತು. ಸೊ ಇದು ಸಡನ್ ಆಗಿ ರೆಮಿಡಿ ಬೇಕಾಗಿತ್ತು, ಅದನ್ನು ಮಾಡಿದ್ರು. ಅಂದ್ರೆ ಈ ಎಲ್ಲರಿಗೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಯನ್ನ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ಸರ್? ಗೌರ್ಮೆಂಟ್ ಆಫರ್ ಮಾಡಿದ್ರೆ ಸಾಧ್ಯ ಇದೆ, ಓಕೆ. ಅದನ್ನ ಎಗೈನ್ ಪ್ರೈವೇಟ್ ಅವ್ರು ಕೊಟ್ರೆ ಎಗೈನ್ ಸಾಧ್ಯ ಇಲ್ಲ. ಅಂಡ್ ಬೈ ದ ಸ್ಕೂಲಿಂದನೂ ಒಂದು ಸರ್ಟೈನ್ ಸ್ಕಿಲ್ ಸೆಟ್ಗಳು ಒಂದು ಐಡೆಂಟಿಫೈ ಮಾಡಿ ಅವನ್ನ ಟ್ರೈನ್ ಮಾಡ್ತಾ ಬಂದರೆ, ಇವಾಗ ಆ್ಯಕ್ಚುಲಿ ಪ್ರಾಜೆಕ್ಟ್ ವರ್ಕ್ ಅಂತೆಲ್ಲ ಚಿಕ್ಕದಾಗಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆಕ್ಟಿವಿಟಿ ಜಾಸ್ತಿ ಆಗಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಈ ಸ್ಕಿಲ್ ಸೆಟ್ನ ತಗೊಂಡು ಬಂದರೆ ಇಂಟೆಂಡೆಡ್ ಬ್ರಾಂಚೋ ಇಂಟೆಂಡೆಡ್ ಕೆಲಸ ಸಿಕ್ಕಿಲ್ಲ ಅಂತಂದ್ರೂ ಸಹ ಒಂದು ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ಅವರ ಜೀವನ ನಡೆಸ್ಕೊಳ್ಳೋ ಹೋಗೋ ಥರ ಒಂದು ಮಾಡೋಕೆ ಒಂದು ಅವಕಾಶ ಇದೆ. ಆ್ಯಂಡ್ ಇದ್ರ ಜೊತೆಗೇನೆ ನಮ್ಮದು ಕ್ವಾಲಿಟಿ ಆಫ್ ಎಜುಕೇಷನ್ ಗ್ಲೋಬಲಿ ಏನಿದೆ ಪಾರಾಗಿ ಹೋಗಬೇಕು. ಒಬ್ಬ 12th ಸ್ಟ್ಯಾಂಡರ್ಡ್ ICSE ಓದಿರೋನು ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, CBSE ಓದಿರೋನು ಟೆಕ್ನಿಕಲಿ ಚೆನ್ನಾಗಿರ್ತಾನೆ, ಸ್ಟೇಟಿಂದ ಬರೋದು ಏನು ಅಂತ ಕ್ವಶನ್ ಮಾರ್ಕ್ ಆಗಬಾರ್ದು. ಒಟ್ಟಿನಲ್ಲಿ ನಿರುದ್ಯೋಗಕ್ಕೆ ಪರಿಹಾರ ಇದೆ ಅಂತ. ಪರಿಹಾರ ಇದೆ. ಎಸ್. ಇದಿಷ್ಟು ವೀಕ್ಷಕರೇ ಇವತ್ತಿನ ಪಾಡ್ಕಾಸ್ಟ್ ಚರ್ಚೆ. ಬಹುಶಃ ಐ ಹೋಪ್ ನಿಮ್ಗೆ ಈ ಪಾಡ್ಕಾಸ್ಟ್ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಯಾಕಂದ್ರೆ ನಿರುದ್ಯೋಗ ಅನ್ನೋದು ಸಮಸ್ಯೆ ಅಲ್ಲ, ಖಂಡಿತವಾಗ್ಲೂ ಅದಕ್ಕೂ ಕೂಡ ಪರಿಹಾರ ಇದೆ ಅನ್ನೋದು ನಮ್ಮ ಇವತ್ತಿನ ಅತಿಥಿ ಜಗನ್ನಾಥ್ ಗೌಡ ಅವರು ತಿಳಿಸ್ಕೊಟ್ರು. ನೀವು ಕೂಡ ಅವರ ಹೇಳಿದಂತೆ ಈ ಪರಿಹಾರವನ್ನ ಬಳಕೆಯನ್ನ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮಕ್ಕಳನ್ನು ಕೂಡ ಅಂತಹ ಸ್ಕಿಲ್ಸ್ ಡೆವಲಪ್ಮೆಂಟ್ ಕ್ಲಾಸ್ಗಳಿಗೆ ಸೇರಿಸೋದ್ರ ಮೂಲಕ ನಿರುದ್ಯೋಗಕ್ಕೆ ಕಡಿವಾಣವನ್ನ ತನ್ನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು.